ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನೋಡಿ ಸ್ಟ್ರಾಬೆರಿ ಡಿಸೈನ್ ಜೊತೆ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಹೇಗೆ ಮಾಡೋದು ಅಂತ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ನಾನು ನೀಡಲ್ ಬಂದು 2.0 mm ತೊಗೊಂಡಿದ್ದೀನಿ. ಅದಕ್ಕೆ ತಕ್ಕನಾದ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಥ್ರೆಡ್ಡು ದಪ್ಪ ಸೈಜಲ್ಲಿ ತೊಗೊಂಡಿದ್ರೆ ನೀವು ಅದಕ್ಕೆ ತಕ್ಕನಾದ ಇದು ಕ್ರೋಶ ಹುಕ್ ಕೂಡ ದೊಡ್ಡ ತೊಗೋಬೇಕಾಗತ್ತೆ. ಓಕೆ, ಸೊ ಈಗ ಇಲ್ಲಿ ನಾನು ಫಸ್ಟು ಮ್ಯಾಜಿಕ್ ರಿಂಗ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ನೋಡಿ ಹೀಗಿಟ್ಕೊಂಡು ಸೊ 1 2 3 ಚೈನ್ ಹಾಕ್ಕೊಂಡು 3 ಚೈನ್ ಆದಮೇಲೆ ನೋಡಿ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಹೀಗೆ ಥ್ರೆಡ್ ಮೇಲೆ ತೊಗೋಬೇಕು. ಇದು ಇಲ್ಲೇ ಹೋಲ್ಡ್ ಮಾಡಬೇಕು. 1 2 3 4 ಆದಮೇಲೆ ಇದಷ್ಟು ಲೈನಲ್ಲೂ ಈ ಥ್ರೆಡ್ಡನ್ನು ಇವಾಗ ಹೊರಗೆ ತೆಗಿಬೇಕು. ಪಫ್ ಡಿಸೈನ್ ಮಾಡಬೇಕು. ಓಕೆ, ಆಮೇಲೆ 1 ಚೈನ್ ಹಾಕಬೇಕು. ನೋಡಿ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇಲ್ಲಿ ಹೋಗಿ ಈ ಥ್ರೆಡ್ ಮೇಲೆ ತೊಗೊಂಡು ಇಲ್ಲಿ ಹೋಲ್ಡ್ ಮಾಡಬೇಕು. ಪ್ರತಿ ಸಾರಿ ಹಾಗೆ ಮಾಡಬೇಕು. 2 3 4 1 2 3 4 ಮತ್ತು 1 2 3 4. ಓಕೆ, ಇಲ್ಲಿ 4 ಸ್ಟೆಪ್ ಮಾಡ್ಕೋಬೇಕು. ಓಕೆ, 4 ಸ್ಟೆಪ್ ಆದಮೇಲೆ ಈ ಥ್ರೆಡ್ಡನ್ನು ಎಳೆದು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿದ ಮೇಲೆ ಇಲ್ಲಿ 3 ಚೈನ್ ಹಾಕಿದ್ರಲ್ವ, ಸೊ ಆ 3 ಚೈನಲ್ಲಿ 3ನೇ ಚೈನಲ್ಲಿ ಬಂದು ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿದ ಮೇಲೆ ಈ ಡಿಸೈನ್ನ ಹೀಗೆ ಉಲ್ಟಾ ಮಾಡ್ಕೊಳ್ಳಿ. ಹೀಗೆ ನೋಡಿ, ಇವಾಗ ನೀಟಾಗಿ ಕಾಣಿಸುತ್ತೆ ನಿಮಗಿಲ್ಲಿ 4 ಸ್ಟೆಪ್ಪು ಪಫ್ ಡಿಸೈನ್ ಬಂದಿರೋದು. ಓಕೆ, ಸೊ ಇವಾಗ ಈ ಫಸ್ಟಿನ ಪಫ್ ಇದೆಯಲ್ಲ ಅದರ ಪಕ್ಕದಲ್ಲಿ ಹೋಗಿ ಮತ್ತೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಮತ್ತು 1 2 3 ಚೈನ್ ಹಾಕ್ಕೊಂಡು ಇದೇ ಪ್ಲೇಸಲ್ಲೇ ಮತ್ತು ಸೇಮ್ ಡಿಸೈನ್ 1 2 3 4 ಮತ್ತು ಸಿಂಗಲ್ ಚೈನ್. ನೆಕ್ಸ್ಟು ಇವಾಗ ಇದೇ ಪ್ಲೇಸಲ್ಲೇ ಇನ್ನೊಂದು ಪಫು 1 2 3 ಆ್ಯಂಡ್ 4. ಓಕೆ, ಇಲ್ಲಿ ಇವಾಗ 2 ಹಾಕಿದ್ರಲ್ವಾ, ಸೊ ಇವಾಗ ಇಲ್ಲಿ 1 ಸಿಂಗಲ್ ಚೈನ್. ನೆಕ್ಸ್ಟ್ ಮತ್ತೆ ಸೇಮ್ ಇಲ್ಲಿ 2 ಸ್ಟೆಪ್ ಹಾಕ್ಕೊಳ್ಳಿ. ಸಾರಿ ಡಬಲ್ ಕ್ರೋಶ್ ಹಾಕ್ತಿದ್ದೀನಿ. ಸೇಮ್ ಅದೇ ಡಿಸೈನ್ನೇ ನೀವು ಇಲ್ಲಿ ಸಹ 2 ಸ್ಟೆಪ್ ಹಾಕ್ಕೊಳ್ಳಿ. ನೋಡಿ, ನೆಕ್ಸ್ಟು ಇಲ್ಲಿ ಇದೆರಡರ ಮಧ್ಯ ಇವೆರಡು ಪಫ್ ಡಿಸೈನ್ ಇದೆಯಲ್ಲ, ಇದ್ರ ಮಧ್ಯ ಮತ್ತೆ 2 ಪಫ್ ಡಿಸೈನ್ ಇಲ್ಲಿ ಹೇಗೆ ಮಾಡ್ಕೊಂಡ್ರಿ, ಇಲ್ಲಿ ಹೇಗೆ 2 ಹಾಕ್ಕೊಂಡಿದ್ದೀರಲ್ವ, ಸೊ ಇಲ್ಲಿ 2 ಹಾಕ್ಕೊಳ್ಳಿ, ಇಲ್ಲಿ ಸಹ 2 ಹಾಕ್ಕೊಳ್ಳಿ. ಇವಾಗ 4 ಇದೆ ಸ್ಟಾರ್ಟಿಂಗು, ಇಲ್ಲಿ 8 ಸ್ಟೆಪ್ ಬರುತ್ತೆ. ಓಕೆ, ಸೇಮ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, 1 2 3 4 5 6 7 8 ಅಂದರೆ ಪ್ರತಿ ಸ್ಟೆಪ್ಪಲ್ಲೂ ಡಬಲ್ ಹಾಕಿದ್ದೀವಿ. 8 ಆಯ್ತು ಇವಾಗ. ಸೊ ಇಲ್ಲಿ ಬಂದಮೇಲೆ ಸೊ ಆವಾಗಲೇ ನನಗೆ ಇಲ್ಲಿ 3 ಚೈನ್ ಹಾಕಿದ್ರಲ್ವ, ಈ 3 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಆವಾಗಿನ ಹಾಗೆ ಈ 1 ಪಫ್ ಡಿಸೈನ್ ಪಕ್ಕದಲ್ಲಿ 1 ಪಫ್ ಡಿಸೈನ್ ಸ್ಕಿಪ್ ಮಾಡಿ ಅಲ್ಲಿ ಹೋಗಿ ಇನ್ನೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಪ್ರತಿ ಸ್ಟೆಪ್ಪಲ್ಲೂ ಹೀಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ 1 2 3
ನೆಕ್ಸ್ಟ್ ಮತ್ತೆ ಇಲ್ಲಿ 1 2 3 4 ಈ ರೌಂಡಲ್ಲಿ ನೋಡಿ, ಈ ರೌಂಡಲ್ಲಿ ಇಲ್ಲಿ ಎರಡು, ಇವಾಗ ಒಂದು ಆಯ್ತಲ್ವ, ಒಂದು ಪಫ್ ಡಿಸೈನ್ ಆಯಿತು. ಮತ್ತು ಇದೇ ಪ್ಲೇಸಲ್ಲೇ ಇನ್ನೊಂದು 1 2 3 4 ಓಕೆ. ಇಲ್ಲಿ ಎರಡು ಪಫ್ ಡಿಸೈನ್ ಹಾಕಬೇಕು, ಇಲ್ಲಿ ಸಿಂಗಲ್ ಹಾಕಬೇಕು. ಮತ್ತು ಇದು ಎರಡರ ಮಧ್ಯೆ ಎರಡು ಹಾಕಬೇಕು, ಇಲ್ಲಿ ಸಿಂಗಲ್ ಹಾಕಬೇಕು. ಇಲ್ಲಿ ಈ ಪ್ಲೇಸಲ್ಲಿ ಎರಡು ಹಾಕಬೇಕು, ಇಲ್ಲಿ ಸಿಂಗಲ್ ಹಾಕಬೇಕು, ಇಲ್ಲಿ ಎರಡು ಹಾಕಬೇಕು, ಕ್ಲೋಸ್ ಆಗುತ್ತೆ. ಸೊ ಹೀಗೆ ಕಂಟಿನ್ಯೂ ಮಾಡಿ. ಈ ಪ್ಲೇಸಲ್ಲಿ ಸಿಂಗಲ್ಲು 1 2 3 4 ಓಕೆ. ಇದಿಲ್ಲಿ ಕ್ಲೋಸ್. ಈ ಪ್ಲೇಸಲ್ಲಿ ಎರಡು ಹಾಕಬೇಕು. ಓಕೆ, ಇಲ್ಲಿ ಹಾಕ್ದಾಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಇದು ಕಂಪ್ಲೀಟ್ ಆಯಿತು. ಡಬಲ್ಲು, ಸಿಂಗಲ್ಲು, ಡಬಲ್ಲು. ಓಕೆ, ಇವಾಗ ಮತ್ತೆ ಇಲ್ಲಿ 3 ಚೈನ್ ಗ್ಯಾಪ್ ಬಂದು ಸ್ಲಿಪ್ ಸ್ಟಿಚ್ ಹಾಕಿ ಡಿಸೈನ್ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಒಂದು ಪಫ್ ಡಿಸೈನ್ ಪಕ್ಕದಲ್ಲಿ ಹೋಗಿ ಇನ್ನೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟ್ 1 2 3 ಚೈನ್. ಮತ್ತು ಈ ಸ್ಟೆಪ್ಪಲ್ಲಿ 2 3 4 ಈ ಸ್ಟೆಪ್ಪಲ್ಲಿ ಇಲ್ಲಿ ಪ್ರತಿ ಚೈನಲ್ಲೂ ಒಂದೊಂದು ಸಿಂಗಲ್ ಪಫ್ ಡಿಸೈನ್. ಇಲ್ಲಿ ಡಬಲ್ಲು ತ್ರಿಬಲ್ ಏನಿಲ್ಲ, ಎಲ್ಲ ಕಡೆ ಸಿಂಗಲ್ಲು. ಇಲ್ಲಿ ಸಿಂಗಲ್, ಇಲ್ಲಿ ಸಿಂಗಲ್, ಇಲ್ಲಿ ಸಿಂಗಲ್, ಎಲ್ಲ ಸಿಂಗಲ್ ಒಂದೊಂದು ಈ ರೀತಿ ಇಲ್ಲಿ ಹಾಕಿದ್ದೀನಲ್ವ, ಈ ರೀತಿ ಪಫ್ ಡಿಸೈನು ಸಿಂಗಲ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನೋಡಿ, ಎಲ್ಲ ಕಡೆನೂ ಒಂದೊಂದು ಸಿಂಗಲ್ ಹಾಕ್ಬಿಟ್ಟು ನೆಕ್ಸ್ಟು ಸೇಮ್ ಇಲ್ಲಿ ಬಂದು ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೇಮ್ ಇಲ್ಲೊಂದು ಪಫ್ ಡಿಸೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಿಸೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ನೋಡಿ, ಪ್ರತಿ ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶ. 1 2 3 4 5 6 7 8 9 10 ಆದಮೇಲೆ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಹಾಕಿದ್ವಲ್ವ, ಇಲ್ಲಿ ಬಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ಮತ್ತು ಸೇಮ್ ಇದೇ ಚೈನಲ್ಲೇ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗಿ. 1 2 3 ಇವು ಪ್ರತಿ ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ನೋಡಿ ಎಂಡಿಗೆ ಬಂದಮೇಲೆ ಮತ್ತೆ ಸ್ಲಿಪ್ ಸ್ಟಿಚ್ ಹಾಕಿ ಈ ಥ್ರೆಡ್ ಸ್ವಲ್ಪ ಉದ್ದ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ಈ ಥ್ರೆಡ್ಡು ಸ್ವಲ್ಪ ಉದ್ದ ಬಿಟ್ಟು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಕಟ್ ಮಾಡ್ಕೊಂಡಿದ್ದೆ. ಎರಡೇ ಸ್ಟೆಪ್ಪು ಇದು ಸಿಂಗಲ್ ಕ್ರೋಶ. ಓಕೆ, ಇವಾಗ ಇದ್ರ ಒಳಗಡೆ ಕಾಟನ್ ಹಾಕಬೇಕು. ನೋಡಿ, ಈ ರೀತಿ ಕಾಟನ್ ಇದ್ರೊಳಗೆ ಫಿಲ್ ಮಾಡ್ಕೊಳ್ಳಿ. ಅದು ಫಿಲ್ ಆದಮೇಲೆ ನೋಡಿ, ಈ ರೀತಿ ದೊಡ್ಡ ಸೈಜ್ ನೀಡಲ್ ತೊಗೊಂಡು, ಇದರಲ್ಲಿ ಪ್ಲಾಸ್ಟಿಕ್ ನೀಡಲು ಸಿಗತ್ತೆ ನಿಮಗೆ ಉಲಾನ್ ವರ್ಕಿಗೆ ಅಂತ, ಅದು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಇದನ್ನು ನೀಟಾಗಿ ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಓಕೆ,
ಇಲ್ಲಿ ಸ್ಟಿಚ್ ಮಾಡಿಕೊಂಡು ಹೀಗೆ ಬಟ್ಟೆಗೆಲ್ಲ ನೀವು ಸ್ಟಿಚ್ ಮಾಡಿ ಲಾಕ್ ಮಾಡ್ತೀರಲ್ವ, ಸೊ ಈ ರೀತಿ ಒಂದೆರಡು ಸರಿ ಲಾಕ್ ಮಾಡಿಕೊಂಡು ಆಮೇಲೆ ಇಲ್ಲೇ ಕಟ್ ಮಾಡಿಬಿಡಿ. ಸ್ವಲ್ಪ ಹೀಗೆ ಒಳಗಡೆಯಿಂದ ತೊಗೊಂಡು ಥ್ರೆಡ್ಡನ್ನು ಒಂದೆರಡು ಮೂರು ರೌಂಡ್ ತೊಗೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ತಕ್ಷಣ ಕಟ್ ಮಾಡಿದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಓಕೆ. ಸೊ ನೋಡಿ ಎಷ್ಟು ನೀಟಾಗಿ ರೆಡಿ ಆಯಿತು ನೋಡಿ. ಇವಾಗ ಇದು ರೆಡಿ ಆಯಿತು. ಇವಾಗ ಇದು ರೆಡಿ ಮಾಡೋಣ. ಓಕೆ ನೋಡಿ, ಇದು ಸಹ ಈ ರೀತಿ ಮ್ಯಾಜಿಕ್ ರಿಂಗ್ ಮಾಡ್ಕೋಬೇಕು. ಹೀಗೆ ತಗೊಳ್ಳಿ. ಇಲ್ಲಿ 1 2 3 ಚೈನ್ ಹಾಕ್ಕೊಂಡು ಇಲ್ಲಿಂದ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಡಬಲ್ ಕ್ರೋಶೆ ಅಂದರೆ ಗೊತ್ತುಂಟಲ್ಲ, ನೀಡಲ್ ಮೇಲೆ ಥ್ರೆಡ್ ತಗೊಂಡು ಹೀಗೆ 2 ಲೈನಲ್ಲಿ ಥ್ರೆಡ್ ಹೊರಗೆ ತೆಗಿಲಿಕ್ಕೆ. ಓಕೆ, ಓಕೆ, ಟೋಟಲ್ಲು 12 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ 3 ಚೈನ್ ಹಾಕಿರೋದು ಬಿಟ್ಟು 12 ಹಾಕ್ಕೊಳ್ಳಿ. ಓಕೆ, ಇದೇ ರಿಂಗಲ್ಲೇ ಹೀಗೆ ಹಾಕ್ಕೋಬೇಕು. ನಾನು ಸ್ಪೀಡಾಗಿ ಹಾಕ್ಕೊಳ್ತಾ ಇದ್ದೀನಿ, ಏನು ಚೇಂಜಸ್ ಇಲ್ಲ, ಸೇಮ್. ಓಕೆ, ಫುಲ್ ಹಾಕ್ಕೊಳ್ಳಿ. ಓಕೆ, ಇದು ಟೋಟಲ್ಲು 12 ಆದಮೇಲೆ ಈ ಥ್ರೆಡ್ಡನ್ನು ಎಳೆದ್ಬಿಟ್ಟು ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಸ್ಟಾರ್ಟಿಂಗು 3 ಚೈನ್ ಹಾಕಿದ್ರಲ್ಲ ಅಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಿ. ಓಕೆ, ಇದಾದಮೇಲೆ 1 2 3 4 5 ಚೈನ್ ಹಾಕ್ಕೊಂಡು ಈ ಚೈನನ್ನು ಸ್ಕಿಪ್ ಮಾಡಬೇಕು, ಏಕೆಂದರೆ ಇಲ್ಲಿ ನೀಡಲ್ ಇರುತ್ತೆ, ಹಾಗಾಗಿ ಥ್ರೆಡ್ ಬಂದಿರುತ್ತೆ. ಈ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಚೈನಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಥ್ರೆಡ್ ಮೇಲೆ ತೊಗೊಂಡು ಈ 3 ಲೈನಲ್ಲೂ ಒಂದೇ ಸರಿ ಥ್ರೆಡ್ ಹೊರಗೆ ತೆಗಿಬೇಕು. ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈಗ 2 ಲೈನಲ್ಲಿ ಥ್ರೆಡ್ ಹೊರಗೆ ತೆಗಿಬೇಕು. ಇದನ್ನು ಡಬಲ್ ಕ್ರೋಶೆ ಹೇಳ್ತೇವೆ. ಸೊ ಡಬಲ್ ಕ್ರೋಶೆ ಇಲ್ಲಿ 2 ಬರುತ್ತೆ. ಓಕೆ, ಇದಾದಮೇಲೆ ಈ ಚೈನ್ ಸ್ಕಿಪ್ ಮಾಡಬೇಕಿಲ್ಲಿ. ನೆಕ್ಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಓಕೆ, ಸೊ ಮತ್ತೆ 1 2 3 4 5 ಚೈನ್ ಹಾಕ್ಕೊಂಡು ಈ ಚೈನ್ ಸ್ಕಿಪ್ ಮಾಡಬೇಕು. ನೆಕ್ಸ್ಟ್ ಚೈನಲ್ಲಿ ಒಂದು ಸ್ಲಿಪ್ ಸ್ಟಿಚ್ಚು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ. ನೆಕ್ಸ್ಟ್ 2 ಡಬಲ್ ಕ್ರೋಶೆ. 2 ಚೈನಲ್ಲಿ ಇನ್ನು ಡಬಲ್ ಕ್ರೋಶೆ 1 2. ಇದಾದಮೇಲೆ ಈ ಚೈನ್ ಸ್ಕಿಪ್ ಮಾಡಬೇಕು. ಈ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಸೊ ಫುಲ್ ಹಾಗೆ ಮಾಡ್ಕೋಬೇಕು. 5 ಚೈನ್ ಹಾಕಬೇಕು. ಇಲ್ಲಿ ಒಂದೊಂದು ಚೈನ್ ಸ್ಕಿಪ್ ಮಾಡ್ಕೊಳ್ತಾ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಓಕೆ, ಇಲ್ಲಿ ಇದೆರಡು ಹೇಗೆ ಮಾಡಿದ್ವಿ ಈ ಕಂಟಿನ್ಯೂ ಫುಲ್ ಹಾಗೆ ಮಾಡ್ಕೊಳ್ಳಿ. ಓಕೆ ನೋಡಿ, ಫುಲ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಈ ಥ್ರೆಡ್ಡನ್ನು ಹೀಗೆ ಒಂದು ಚೈನ್ ತೊಗೊಂಡು ಹೀಗೆ ಎಳೆದ್ರೆ ಲಾಕ್ ಆಗುತ್ತೆ. ಓಕೆ, ಸೊ ನೀವಿಲ್ಲಿ ಡಬಲ್ ಕ್ರೋಶೆ ಹಾಕಿದ್ರಲ್ವ, ಇದು ನೀವು ನಾನು ಟೋಟಲ್ ಎಷ್ಟು 3 ಚೈನ್ ಹಾಕಿದ್ಬಿಟ್ಟು 12 ಅಂತ ಹೇಳಿದೆ ಅಲ್ಲ, 3 ಚೈನ್ ಹಾಕಿದ್ದು ಸೇರಿ 12 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಸೊ ಆಗ ನಿಮಗೆ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಇದು ಕಂಪ್ಲೀಟ್ ಆಯಿತು. ಈಗ ಒಂದು 20 ಚೈನ್ ಹಾಕ್ಕೊಳ್ಳಿ, ಸಿಂಗಲ್ ಚೈನು ಇದೇ ಥ್ರೆಡ್ಡಲ್ಲಿ.
ಹೀಗೆ 1 2 3 4 5 6 7 8 9 10 15 16 21 22 23 24 25 ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಅದು ನೋಡಿಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಸೈಜ್ ಲೆಂತ್ ಬೇಕು ಹಾಗೆ. ಓಕೆ, ಅದರಲ್ಲೇನಿಲ್ಲ, ಇದೆಷ್ಟು ಬೇಕಿದ್ರೂ ಹಾಕ್ಕೊಬೋದು. ಓಕೆ, ಸೊ ಇವಾಗ ಇದೆರಡನ್ನೂ ಹೀಗೆ ತಂದುಬಿಟ್ಟು ಇಲ್ಲೊಂದು ಹೀಗೆ ನಾಟ್ ಹಾಕ್ಕೋಬೇಕು. ಸ್ವಲ್ಪ ದಪ್ಪ ಸೈಜಲ್ಲಿ ಹೀಗೆ ನಾಟ್ ಹಾಕ್ಕೋಬೇಕು ಈ ಥರ. ಅದಲ್ಲಿ ಬರುತ್ತೆ, ಯಾಕೆಂದರೆ ಆ ಕಡೆ ಈ ಕಡೆ ಎರಡೂ ಸೈಡಿಂದು ನಾಟ್ ಅಲ್ಲೇ ಬರುತ್ತಲ್ವ. ಸೊ ಹಾಗಾಗಿ ಆವಾಗ ಅದು ಗಟ್ಟಿ ಆಗುತ್ತೆ, ಈ ರೀತಿ ದಪ್ಪ ಸೈಜಲ್ಲಿ ಬರುತ್ತೆ. ಓಕೆ, ಈ ರೀತಿ ಮಾಡಿಕೊಂಡು ಇದರಲ್ಲಿ ಮಿಡ್ಲಲ್ಲಿ ಹೋಗಿ ಈ ಮಿಡಲ್ ಇದೆಯಲ್ಲ ಇದನ್ನು ಹೊರಗೆ ತೆಗೀರಿ ಹೀಗೆ. ಇವಾಗ ಇದಿಲ್ಲಿ ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ಈ ಥ್ರೆಡ್ಡನ್ನು, ಇದು ಸ್ಟಾರ್ಟಿಂಗ್ ನಾವು ವರ್ಕ್ ಮಾಡಿದ್ವಲ್ಲ ಇದನ್ನು, ಆ ಥ್ರೆಡ್ ಇದಿಲ್ಲಿ ಇರಲಿ, ಬೇಕಾಗತ್ತದು. ಸೊ ಇದು ಹೀಗಿರಲಿ. ನೆಕ್ಸ್ಟ್ ನೀವು ಇದನ್ನು ತಂದುಬಿಟ್ಟು ಕರೆಕ್ಟು ಸ್ಟ್ರೈಟಾಗಿ ಹೀಗಿಟ್ಬಿಟ್ಟು ನೋಡಿ, ಹೀಗಿಟ್ಟು ನೀವು ಮಾಮೂಲಿ ನೀಡಲ್ ಸ್ಟಿಚ್ಚೆಲ್ಲ ಬಟ್ಟೆ ಸ್ಟಿಚ್ ಮಾಡ್ತೀವಲ್ವ ಆ ಥರ ನೀಡಲ್ ತಗೊಂಡು ಗ್ರೀನ್ ಕಲರ್ ಥ್ರೆಡ್ ತಗೊಂಡು ನೀಟಾಗಿ ಸುತ್ತಲೂ ಹೀಗಿಟ್ಟುಬಿಟ್ಟು ಸ್ಟಿಚ್ ಮಾಡ್ಬೋದು. ಇಲ್ಲ ಗ್ಲೂ ಗನ್ ಹಾಕಿ ಗಮ್ ಕೂಡ ಮಾಡ್ಕೋಬೋದು, ಅದು ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಕರೆಕ್ಟಾಗಿ ಐಡಿಯಾ ಇದ್ದರೆ ಈ ಸ್ಟಾರ್ಟಿಂಗ್ ಥ್ರೆಡ್ ಇಲ್ಲಿ ಬಿಟ್ಟಿರ್ತೀವಲ್ವ ಇದಕ್ಕೆ ನೀಡಲ್ ಹಾಕಿಬಿಟ್ಟು ನಿಮಗೆ ಆಪ್ಷನ್ ಕೊಟ್ಟಿದ್ದೀನಿ, ನಿಮ್ಗೆ ಹೇಗೆ ಬೇಕಿದ್ದರೂ ಮಾಡ್ಕೊಬೋದು. ಕರೆಕ್ಟು ಹೀಗಿಟ್ಕೊಂಡು ನೋಡಿ ಇಲ್ಲಿ ಹೋಗಿ ಈ ಲೀಫಲ್ಲೂ ಹೋಗಿ ಹೀಗೆ ಹೀಗೆ ಸಹ ಮಾಡಿನೂ ನೀವು ಲಾಕ್ ಮಾಡ್ಬೋದು. ನಿಮಗೆ ಯಾವುದು ಈಸಿ ಅದರಲ್ಲಿ ಮಾಡ್ಕೊಳ್ಳಿ. ಓಕೆ, ನೀಟಾಗಿ ಗಮ್ ಕೂಡ ಮಾಡ್ಕೋಬೋದು. ಗ್ಲೂ ಗನ್ನಲ್ಲಿ ಗಮ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬಿಚ್ಚೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಇವಾಗ ಈ ಥ್ರೆಡ್ ಇದೆಯಲ್ಲ, ಈ ಥ್ರೆಡ್ಡು ಇದನ್ನು ಸೇರಿಸಿ ಇಲ್ಲಿ ಹೀಗೆ ನಾಟ್ ಹಾಕಿ ಇದನ್ನು ನೀಟಾಗಿ ಲಾಕ್ ಮಾಡಿಬಿಟ್ಟು ನಾಟ್ ಹಾಕಿ, ಆವಾಗಲೇ ಹೇಳ್ದಂಗೆ ಎಲ್ಲೂ ಕೂಡ ನಾಟ್ ಹಾಕಿದ ಪಕ್ಕದಲ್ಲೇ ಥ್ರೆಡ್ ಕಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ, ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಒಂದು 2 ಸ್ಟೆಪ್ಪಿಂಗ್ ಒಳಗೆ ಹೋಗಿ ಒಳಗೆ ತೊಗೊಂಡು ಇಲ್ಲಿ ಥ್ರೆಡ್ ಕಟ್ ಮಾಡಬೇಕು ಹೀಗೆ. ಓಕೆ, ಇದು ಸಹ ಹಾಗೆ ಮಾಡ್ಕೋಬೇಕು. ಸೊ ನೋಡಿ ಎಷ್ಟು ನೀಟಾಗಿ ಸ್ಟ್ರಾಬೆರಿ ರೆಡಿ ಆಯಿತು. ನೀವು ಬೇರೆ ಬೇರೆ ಕಲರ್ಸಲ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಈಸಿ ಮೆಥಡು, ಬಿಗಿನರ್ಸ್ ಕೂಡ ಮಾಡ್ಕೊಬೋದು. ಸೊ ಟ್ರೈ ಮಾಡಿ. ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಓಕೆ, ಇಲ್ಲಿ ನೀವು ರಿಂಗ್ ಹಾಕ್ಕೊಬೋದು, ಕೀ ಚೈನಿಗೆ ಹೇಗೆ ಬೇಕಿದ್ದರೂ ರೆಡಿ ಮಾಡ್ಬೋದು. ಈ ರೀತಿ ನೀವು ಒಂದು 3-4 ರೆಡಿ ಮಾಡಿ ಅದು ಡೆಕೋರೇಷನ್ ಥರನೂ ನೀವು ಮಾಡ್ಕೊಬೋದು ಮನೆಗೆ. ಓಕೆ, ಸೊ ನೀವು ಗಮ್ ಮಾಡೋದಾದರೆ ಇದು ಹೀಗೆ ನೀಟಾಗಿ ಹೀಗೆ ನಿಲ್ಲಿಸಿ ಗಮ್ ಮಾಡ್ಬೋದು. ಓಕೆ, ಇಲ್ಲ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡೋದಾದರೂ ಮಾಡ್ಬೋದು. ಥ್ಯಾಂಕ್ ಯು.